ತರ ಅನಿಸ್ತಾ ಇದೆ. ಕನಸಲ್ಲಿ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ರಿಯಲ್ ಆಗಿ ಅಷ್ಟೇ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ತುಂಬಾ ಕ್ರೌಡ್ ಇದೆ ಗೈಸ್, ತುಂಬಾ ಅಂದ್ರೆ ತುಂಬಾ ಕ್ರೌಡು. ಬಿಕಾಸ್ ನಾಳೆ ಕ್ಲೋಸ್ ಇರುತ್ತೆ, ಎವ್ರಿ ಫ್ರೈಡೇ ತಾಜ್ ಮಹಲ್ ಕ್ಲೋಸ್ ಮಾಡ್ತಾರಂತೆ. ಸೊ ಹಾಗಾಗಿ ಇವತ್ತು ತುಂಬಾ ಕ್ರೌಡ್ ಇದೆ. ಅಂಡ್ 4 o'clockಗೆ ಎಂಟ್ರಿ ಟಿಕೆಟ್ ಕ್ಲೋಸ್ ಮಾಡ್ತಾರೆ. ಅಂಡ್ 6 o'clockಗೆಲ್ಲ ಕ್ಲೋಸ್ ಆಗುತ್ತೆ ತಾಜ್ ಮಹಲ್. ಸೊ ಸಕ್ಕತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸಣ್ಣ ಸಣ್ಣ ಹುಳ ಹೊರ ಕಾಣಿಸ್ತಾರೆ. ನೋಡಿ ಗೈಸ್, ಏಜಲ್ಲಿ ಇವರೇ ಅನ್ಸುತ್ತೆ ಶಾಜಾನ್ ಮತ್ತೆ ಮುಮ್ತಾಜ್ ಫೋಟೋಶೂಟ್ ನಡೆಸ್ತಾ ಇದ್ರು. ಸಖತ್ತಾಗಿದೆ. ನಾನು ಇಷ್ಟು ಚಂದವಾಗಿ ರೆಡಿ ಆಗಿದ್ದೀನಿ. ಇವ್ರಿಗೆ ಒಂದ್ ಶರ್ಟ್ ತಗೊಳ್ಳೋಣ ಅಂತ ಹೋದ್ರೆ ಇಲ್ಲಿ ಒಂದ್ ಶರ್ಟ್, ಅದು ಏನೋ ಒಂದು ವೈಟ್ ಕಲರ್ ಏನೋ ಜುಬ್ಬಾ ಬನ್ನಿ ಇಲ್ಲಿ. ಏನು ಏನು ಇಟ್ಕೊಳ್ಳಿ, ಹೇಳಿ ಈಗ. ಐ ಲವ್ ಯು ಟೂ ಗೈಸ್. ಸ್ವಲ್ಪ ಈಗ ಜನ ಕಡಿಮೆ ಆಗ್ತಾ ಇದಾರೆ. ಇಲ್ಲಿ 4 ಗೇಟ್ಸ್ ಇದೆ ಆಕ್ಚುಲಿ. ಆಹಾ, ಪೋಸ್ ನೋಡ್ರಿ. ಆಮೇಲೆ ಹಿಂಗಂತೆ ಅದನ್ನ ನಿಶಾ ಮಾಡಿದ್ಲು ಚಿಕ್ಕ, ಅವಳ ಬಂದಿದ್ಲು ಅನ್ಸಲ್ಲ ಅವಾಗ ಫಸ್ಟ್ 10th ಅಲ್ಲೇನೋ ಬಂದಿದ್ಲು ಅನ್ಸುತ್ತವಳು. ಹೇಗ ಅನ್ಸ್ತಾ ಇದೆ ತಾಜ್ ಮಹಲ್ ನೋಡಿ? ಏನಕ್ಕೆ ನನ್ಗೆ ಪ್ರಪೋಸ್ ಮಾಡಿದ್ ತಾಜ್ ಮಹಲ್ ಅಲ್ಲಿ? ಹೇಳಿ ಹೇಳಿ. Without any crowd, magic photos. ತಗೊಂಡ್ವಿ ಸರ್ ಆಗ್ಲೇ. I do for you. ಥ್ಯಾಂಕ್ ಯು. And we have ನಾನು ಅನ್ಕೊಂಡಿದ್ದೆ ಫುಲ್ ವೈಟ್ ಇರುತ್ತೆ ಅಂತ. ಅವ್ರು ಹೇಳ್ತಿದ್ರಲ್ಲ ಪೊಲ್ಯೂಷನ್ ಇಂದ ಈ ತರ ಆಗಿರೋದಂತ. ಅಲ್ಲಿ ಮೇಲೆಲ್ಲ ಹಚ್ಬೋದು. ಹೌದಾ? ಬಾಗ್ಲು ತರ ಮಾಡೋರು ನೋಡಿ. ಚಿಕ್ಕ ಬಾಗ್ಲ ದೊಡ್ಡದಾಗೆ ಐತೆ ಆಲ್ರೆಡಿ. ಎಲ್ಲಿ ನೋಡಿದ್ರು ಬರೀ ಫಾರಿನರ್ಸೇ ಜಾಸ್ತಿ, ಇಂಡಿಯನ್ಗಿಂತ. ಅಂದ್ರೆ ಮೆಜಾರಿಟಿಲಿ ಇಂಡಿಯನ್ಸ್ ಇದ್ದಾರೆ. ಅಷ್ಟು ಈಕ್ವಲಿ ನನಗೆ ಫಾರಿನರ್ಸು ಕಾಣ್ತಾ ಇದ್ದಾರೆ. ಈ ಟೈಮಿಂದು ಚೆನ್ನಾಗಿದೆ, ಸನ್ಸೆಟ್ ಟೈಮಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಫಾರಿನರ್ಸ್ ಸೀರೆ ಉಟ್ಕೊ ಬಂದವ್ರೆ ನೋಡಿ ಗೈಸ್. ಇನ್ನು ನಾವು ಉಟ್ಕೋಬಾರ್ದಾ? ಎಲ್ಲ ನಾನಲ್ಲಿ ಸೀರೆ ಉಟ್ಕೊ ಬರ್ತಾ ಇದ್ರೆ ರೋಡಲ್ಲಿ ಮಕ್ಕ ನೋಡ್ತಾ ಇದ್ರು. ನಾನು ಅನ್ಕೊಂಡ್ಲಿ ನಾನು ಒಬ್ಬನೇ ಸೀರೆ ಉಟ್ಕೊಳ್ಳೋದಿಲ್ಲಿ ಅಂತ. ಇಲ್ಲಿ ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿ ಶೂ ಹಾಕೊಂಡು, ವಯಸ್ಸಾದವರೆಲ್ಲ ಅದೇನದು ಪೈಜಾಮ ಹಾಕೊಂಡ್ಬಂದವ್ರೆ. ಲೇಡೀಸ್ ಎಲ್ಲ ಸ್ಯಾರಿ ಹಾಕೊಂಡ್ಬಂದವ್ರೆ. ಎಷ್ಟು ಕ್ಯೂಟ್ ಆಗಿ ಕಾಡ್ತವ್ರೆ ಗೈಸ್. ನನಗೆ ಗೊತ್ತಿರ್ಲಿಲ್ಲ, ಒಂದ್ ರೌಂಡ್ ಹಾಕಿದ್ಮೇಲೆ ಗೊತ್ತಾಯ್ತು ಇಲ್ಲಿ 3 ಗೇಟ್ಸ್ ಇರೋದು. ಇದೊಂದು ಮೇನ್, ಇದು ಆ ಕಡೆ ಒಂದಿದೆ ಎಂಟ್ರಿ, ಇದೇ ತರ ಆ ಕಡೆ ಒಂದಿದೆ. ಅದೇ ನಾನು ಟಿಕೆಟ್ ಕೊಡ್ತಾ ಇದಾರೆ ಅಂತ ತೋರ್ಸದ್ನಲ್ಲ ಅಲ್ಲಿ. ಸೊ ಟೋಟಲ್ 3 ಇದೆ. ಬಟ್ ಆ ಕಡೆಯಿಂದ ಎಕ್ಸಿಟ್ ಇಲ್ಲ ಅನ್ಸುತ್ತೆ. ಇಲ್ಲಿಂದ ಎಕ್ಸಿಟ್ ಆಗ್ಬೇಕಾ? ಇದೊಂದೇ ಎಂಟ್ರಿ ಇವಾಗ ಸದ್ಯಕ್ಕೆ. ಇಲ್ಲಿಂದ ಎಕ್ಸಿಟ್ ಆಗ್ತಾ ಇರಲಿಲ್ಲ ಎಲ್ರು. ಹೌದಾ? ನಿಂತಿರೋದು ಅಷ್ಟೇ ಅಲ್ವಾ? ಇಲ್ಲೂ ಆಗ್ಬೋದು, ಅಲ್ಲೂ ಆಗ್ಬೋದು ಅನ್ಸುತ್ತೆ. ಬಟ್ 3 ಗೇಟ್ ಇರೋದು ಅಲ್ಲಿ. ಅಲ್ಲೊಂದು ಬಂದಿದ ತಕ್ಷಣ ಈ ತರದೊಂದು ಸ್ಟ್ರೀಟ್ ಸಿಗುತ್ತೆ ಆಚೆ. ಏನಾದ್ರು ಬೇಕನ್ನ ತಗೊಂಡು ಹೋಗ್ಬೋದು ನೀವು. ಬಾರಿ ತಲೆ ತಿಂತಾವೆ ಆದ್ರೆ. ನಂಗೆ ತಾಜ್ ಮಹಲ್ ಅಲ್ಲಿದ್ದು ನೆನಪಿಗೆ ಏನಾದ್ರು ಬೇಕು ಅಂದ್ಬಿಟ್ಟು ತುಂಬಾ ದಿನದಿಂದ ಅನ್ಕೋತಾ ಇದೆ, ಕುಂಕುಮದ್ದು ಇದು ಇಟ್ಕೊಳಕ್ ಬೇಕು ಅಂತ. ಇದ್ರೊಳಗಡೆ ಕುಂಕುಮ ಹಾಕೊಂಡು ಇಟ್ಕೊಂಡು ಅದಕ್ಕೆ ತಗೊಂಡು ತಗೊಂಡಿದ್ದೀನಿ. ಫ್ರೂಟ್ ಕ್ರೀಮು, ಇದು ಮತ್ತೋಯ್ತು, ಇದು ರಸಮಲೈ, ಇದು ರಸಗುಲ್ಲ. ಎಲ್ಲ ಇವರೇ ತಿಂತಾ ಇರೋದು. ನಾನು ಸ್ವೀಟ್ ತಿನ್ಬೇಕು ಅಂದ್ರು. ಸ್ವೀಟ್ ತಿನ್ಬೇಕು ಅಂತ ಹೇಳಿಲ್ಲ, ಮತ್ತೆ ಮನೆಗೆ. ಹಾ, ಸೊ ಇದು ನನ್ನ ಫೇವ್ರೇಟ್ ರಸಮಲೈ. ನೋಡೋಣ.
ಗೈಸ್ ಅಲ್ಲಿಂದ ತಾಜ್ ಮಹಲಿಂದ ನಮ್ಮ ರೂಮ್ಗೆ 600 ಮೀಟರ್ಸಾ ಆಟೋದಲ್ಲಿ ಹಿಂಗೆಲ್ಲ ತಿರುಗಿಸ್ಬಿಟ್ಟು ನಮ್ಗೆ ಒಂದೇ ರೋಡು 600 ಮೀಟರ್ಸು ಒಂದು ಲೈನ್ಗೆ ಹೋಗೋದ್ ಬದಲು ಹಿಂಗೆ ಸುತ್ತಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನಾವು ಶರ್ಟ್ ತಗೋಬೇಕು ಅಂದ್ವಿ. ಅಲ್ಲೆಲ್ಲ ಒಂದು ಅಂಗಡಿಗೆ ಹೋಗ್ಬಿಟ್ಟು ಮತ್ತೆ ಬಳಸ್ಕೊಂಡು ಕರ್ಕೊಂಡು ಹೋದ. ಬಿಟ್ಬಿಟ್ಟು ಅದೇ ಗೇಟು ಅಂದ. ನಾನು ಅನ್ಕೊಂಡು ಇಷ್ಟು ಬೇಗ ಬಂದ್ಬಿಡ್ತಾ ಅಂತ 100 ರೂಪಾಯಿ ಕಿತ್ಕೊಂಡ. ಬರೀ 600 ಮೀಟರ್ಗೆ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದ್ಬಿಟ್ಟಿವಿ ನಾವು ಮ್ಯಾಪ್ ಹಾಕೊಂಡು. ಸೊ ಏನಾದ್ರು ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ, ತಿಂತಾ ಇದೀವಿ ಸರ್. ನೋಡಿ ಏನೇನೆಲ್ಲ ತಿನ್ಬೇಕು ನೀವು ಪಾಪ. ಡಯಟ್ ಅದಕ್ಕೆ. ಹೌದಾ, ಇದನ್ನ ನೋಡಕ್ ಒಂಥರ ಚೆನ್ನಾಗಿತ್ತು ಅಂದ್ಬಿಟ್ಟು ತರ್ಸಿದೀವಿ, ತಿನ್ನೋಣ ಅಂದ್ಬಿಟ್ಟು. ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಗುತ್ತೆ ಗೊತ್ತಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಅದ್ ಸಾಕು ಬಿಡ್ರಿ, ನಿಮ್ಗೆ ಇಷ್ಟ ಆಯ್ತಲ್ರಿ, ಇನ್ನೇನ್ರಿ, ಸಾಕು ಬಿಡ್ರಿ, ಇದು ಹಾಕೊಳ್ರಿ. ಖಾರ ಮಾಡ್ಬಿಡೋಣ ನೀನು. ಖಾರ ಕಾರನೇ ತಿಂದಿಲ್ಲ ನಾನು, 1 ವಾರ ಆಯ್ತು. ಸರಿಯಾಗೈತೆ ಖಾರ ತಿನ್ನು. ಹೌದಾ, ಚೆನ್ನಾಗಿದೆ, ಏನ್ ಖಾರ ಏನಿಲ್ಲ. ಡೈಲಿ ರಾತ್ರಿ ಆದ್ರೆ ಆ ಚಾಟು ಈ ಚಾಟು ಅಂತ ನೋಡ್ತಿದ್ದಕ್ಕೂ ಸಾರ್ಕಾಯ್ತು. ಎಲ್ಲಾನು ಟ್ರೈ ಮಾಡಿದ್ರು ಗೈಸ್. ಡೆಲ್ಲಿಲೂ ಅಷ್ಟೇ, ಇಲ್ಲಿನೂ ಅಷ್ಟೇ, ಏನೇನ್ ನೋಡಿದ್ರು ಎಲ್ಲಾನು. ಏನಿದು? ಜಿಲೇಬಿ ವಿತ್ ಅದೊಂದು ಕ್ರೀಮ್. ಇದು ಚಂದ ಉಂಟು, ಬಟ್ ಇದೊಂದು ಸ್ವಲ್ಪ ಗರಂ ಅನ್ಸುತ್ತೆ. ಬಿಸಿ ಇವಾಗ. ಗುಡ್ ಮಾರ್ನಿಂಗ್ ಗೈಸ್. ಸೊ ನಾನು ಕಾಫಿ ಕುಡಿತಾ ಇದ್ದೀನಿ. ಅವರು ಆಮ್ಲೆಟ್ ಆ್ಯಂಡ್ ಪೂರಿ ಮತ್ತು ಇನ್ನೊಂದೇನೋ ಆರ್ಡ್ರ್ ಮಾಡಿದ್ದಾರೆ. ಸೊ ಇನ್ನೊಂದು ನಾವು ಹಾಫ್ ಆನ್ ಅವರಲ್ಲಿ ಹೊರಡಬೇಕು. ಹೊರಡಬೇಕು ಏರ್ಪೋರ್ಟಿಗೆ. ಗೈಸ್ ಏನೇ ಆದ್ರೂ ನಮ್ಮ ಬೆಂಗಳೂರು ಏರ್ಪೋರ್ಟ್ ಥರ ಯಾವ ಏರ್ಪೋರ್ಟ್ ಇಲ್ಲ ಬಿಡಿ. ಡೆಲ್ಲಿಗೆ ಹೋಗಿದ್ವಿ, ಆಮೇಲೆ ಚಂಡೀಗಢಲ್ಲಿ ನೋಡಿದ್ವಿ. ಆ 2 ಏರ್ಪೋರ್ಟು ನಮ್ಮ ಬೆಂಗಳೂರು ಏರ್ಪೋರ್ಟ್ನ ಮ್ಯಾಚ್ ಮಾಡಲ್ಲ. ಇವಾಗ ಆಗ್ರಾದ್ ನೋಡ್ಬೇಕು ಹೇಗಿದೆ ಅಂತ. ಆದರೂ ನಮ್ಮ ಬೆಂಗಳೂರು ಏರ್ಪೋರ್ಟೇ ಸಕ್ಕದಾಗಿರೋದು ಬಿಡಿ. ಹೇಗಿದೆ? ಈಗ ತಾನು ಉಪ್ಪು ಅಂದ್ರಿ, ಒಂದೊಂದ್ ಕಡೆ ಹಿಂಗ್ ಉದುರಿಸ್ಬಿಟ್ಟವನೆ. ಮಿಕ್ಸ್ ಮಾಡಿಲ್ಲ. ಓಕೆ, ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದೀವಿ. ವೆರಿ ಹ್ಯಾಪಿ. ನಾನಂತೂ ಸಿಕ್ಕಾಪಟ್ಟೆ ಖುಷಿಲಿದ್ದೀನಿ. ಖುಷಿ ಇಷ್ಟೊಂದು ಖುಷಿ ಪಡ್ತೀಯ ಅಂತ ಗೊತ್ತಿದ್ರೆ ಕರ್ಕೊಂಡೇ ಬರ್ತಾರಲಿಲ್ಲ. ಅಲ್ಲ, ಏನೇ ಆದ್ರೂ ನಾವೆಲ್ಲೋ ಹೋಗ್ ಬಂದು ನಮ್ಮ ಮನೆಗೆ ಹೋಗೋದು ಅಂದ್ರೆ ಅದೆಷ್ಟು ಖುಷಿ ಗೊತ್ತಾ. ನನಗೆ ಬಂದಿದ್ದು 2 ದಿನಕ್ಕೇನೆ ನಮ್ಮ ಮನೆ ನೆನಪಾಗ್ತಾ ಇತ್ತು, ಮೈಸೂರು ಬೆಂಗಳೂರು ನೆನಪಾಗ್ತಾ ಇತ್ತು ನನಗೆ. ಚೆಕ್ಔಟ್ ಆಗ್ತಾ ಇದೀವಿ. ಟೈಮ್ ಎಷ್ಟು? ಲಗೇಜಸ್ ಅಲ್ಲಿದೆ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ, ಬರಬೇಕು. ಒಂದು ಯಾವ್ದು ರೆಡಿ ಸಾಕು ನಿಕ್ಕಿ. ಜಾಗ ಇರಲ್ಲ ಹಿಂದೆ. CNG. ಥ್ಯಾಂಕ್ ಯು ಭಯ್ಯ. ಅವ್ರಿಗೆ ಏನಾದರೂ ಕೊಟ್ಬಿಡಿ ನಿಕ್ಕಿ. ಚಲೋ. ಹಾಂ, ಬಾಯ್ ಬಾಯ್ ಆಗ್ರಾ. ಇಲ್ಲಿ ನೋಡಿ, ಇಲ್ಲೇ ಲಾಸ್ಟ್ ರೋಡಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿಂದ ಏರ್ಪೋರ್ಟ್ ಒಳಗಡೆ ಇಂಡಿಗೋ ಬಸ್ ನೋಡಿ. ಇಂಡಿಗೋ ಇಲ್ಲ, ಇವ್ರು ಇಂಡಿಗೋದವ್ರೆ. ನಾವು ಫ್ಲೈಟ್ ಬುಕ್ ಮಾಡಿದೀವಲ್ಲ ಅವರೇ. ಹಾಂ ಹೌದು, ವೆರಿಫೈ ಮಾಡ್ತಾ ಇದಾರಲ್ಲ ಅಲ್ಲಿ ನೋಡಿ, ಲಿಸ್ಟ್ ಇಟ್ಕೊಂಡಿರ್ತಾರೆ. ಅವರೆಲ್ಲರೂ ಬಂದಾದ್ಮೇಲೆ ಲಿಸ್ಟ್ದು ಓಕೆ ಆದ್ಮೇಲೆ ಇಲ್ಲಿಂದ ಮೂವ್ ಮಾಡ್ತಾರೆ. ಹೇಳಿ ಏನಾದ್ರು ಆಗ್ರಾ ಬಗ್ಗೆ. ಎಲ್ಲ ಇಲ್ಲಿರೋ ಜನರೆಲ್ಲ ಏನು ಅಜಯ್ ದೇವಗನ್ ಫ್ಯಾನ್. ಏಕೆ? ಎಲ್ಲ ಕಡೆ ಸೀಲ್ ಹೊಡೆದವ್ರಲ್ಲ. ರೋಡ್ ಜಾಗ ಬಸ್ಸು ಏನು ಬಿಟ್ಟಿಲ್ಲ, ಪಬ್ಲಿಕ್ ಪ್ಲೇಸ್ ಬಿಟ್ಟಿಲ್ಲ ಎಲ್ಲೂ. ನಮ್ಮ ಫ್ಲೈಟ್ ಬಂದಿದೆ. ಹಾಗೆ ಇಲ್ಲಿ ನಮಗೆ ಕನ್ನಡದವರು ಸಿಕ್ಕಿದ್ದಾರೆ. ಹಾಯ್ ಮಾಡಿ. ವಿಡಿಯೋ ಮಾಡ್ಬೋದಾ ನಿಮ್ದು? ಹಾಂ, ಮಾಡ್ಬೋದಂತೆ. ಹೆಂಗೆ ನಿಮಗೆ ಪರಿಚಯ? ನಿಮ್ಮ ಫ್ರೆಂಡ್ ಅವ್ರನ್ನ ಮದುವೆ ಆಗ್ತಾ ಇರೋದು ಇವ್ರ ಮದುವೆ ಮಾರ್ಚಲ್ಲಿ ಹೇಳಿದೆ. ಅವರು ಇವಾಗ ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾ ಇದಾರಲ್ಲ. ಒಂದು ವೈಟ್ ಕಲರ್ ಏನೋ ಜುಬ್ಬಾ 15 ಮಿನಿಟ್ಸ್ ಲ್ಯಾಂಡ್ ಆಗ್ತಾ ಇದೀವಿ ನಾವು. ಡೈಲಿ ರಾತ್ರಿ ಆದ್ರೆ ಆ ಚಾಟು ಈ ಚಾಟು ಅಂತ ನೋಡ್ತಿದ್ದಕ್ಕೂ ಸಾರ್ಕಾಯ್ತು. ಈ 2 ಬ್ಯಾಗನ್ನು ನಾವು ಕೊರಿಯರ್ ಮಾಡಕ್ ಬಂದಿದ್ದೇವೆ. DTDC ಇನ್ ಆಗ್ರಾದಲ್ಲಿ.
ಥ್ಯಾಂಕ್ ಯು. ಮುಗಿತಾವ ಟ್ರಿಪ್ಪು. ಯಪ್ಪ ಎಷ್ಟೊತ್ತು ಬೆಂಗಳೂರಿಗೆ ಬರ್ತೀನೋ ಅನ್ಬಿಟ್ಟಿತ್ತು ನಾನು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ತುಂಬಾ ವಿಚಿತ್ರವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ. ನೋ ಅದರ್ ಆಪ್ಷನ್. ಸೊ ನಾವಿವಾಗ ಎಲ್ಲಿದ್ದೀವಿ ಗೊತ್ತಾ? ಆಗ್ರಾಗಿ ಇನ್ನೊಂದು 100 ಕಿಲೋಮೀಟರ್ ಇದೆ. ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು. ಇವತ್ತು ಅದೇನೋ ಏನು ಗೊತ್ತಿಲ್ಲ ದಿನ ಹೆಂಗಿದೆ ಅಂತ. ಬಂದ್ವಿ, ಅಲ್ಲಿಂದ 100 ಕಿಲೋಮೀಟ್ರು. ಟೈರ್ ಪಂಚರು, 2 ಅವರ್ ಹೈವೇಲೆ ಸುಮ್ಮನೆ ನಿಂತಿದ್ವಿ. ಫ್ರೆಶ್ ಅಪ್ ಆಗಕ್ಕೂ ಆಗಿಲ್ಲ. ಸೊ ಹಂಗಾಗಿ ಈ ಊಟಲ್ಲಿ ಇದೀನಿ ನಾನು. ಇನ್ನೊಂದು 1 ಅವರಲ್ಲಿ ಆಗ್ರಾ ರೀಚ್ ಆಗ್ತೀವಿ. ಆಲ್ರೆಡಿ ಟೈಮ್ 11:15 ಆಗೋಯ್ತು. ಸ್ವಲ್ಪ ಡಿಸಪಾಯಿಂಟ್ ಆಯ್ತು ನನಗೆ. ಕೂತು ಬೋರ್ ಆಗೋಯ್ತು. ಇದರಲ್ಲಿ ಕಾರಲ್ಲೇ ಕೂತಿದ್ವಿ 2 ಅವರು. ಅದು ಸ್ಟೆಪ್ನಿ ಬೇರೆ ಇರ್ಲಿಲ್ಲ ಅವ್ರ ಹತ್ರ. ಮತ್ತೆ ಪಂಚರ್ ಅವ್ರನ್ನ ಕರ್ಕೊಂಡ್ ಬಂದು ಹಾಕ್ಸಿ ಮಾಡೋ ಅಷ್ಟರಲ್ಲಿ 2 ಅವರ್ ವೇಸ್ಟ್ ಆಗೋಯ್ತು. ಸೊ ನಮ್ದು ಪ್ಲಾನ್ ಇದ್ದಿದ್ದು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿನೇ 6 ಗಂಟೆಗೆ ಹೊರಟಿದ್ ನಾವು ದೆಹಲಿಯಿಂದ. 6 ಗಂಟೆಗೆ ಹೊರಟಿ ಬೇಗ ಹೋಗಿ ತಾಜ್ ಮಹಲ್ಗೆ ಅಲ್ಲಿ ಮುಗಿಸ್ಕೊಂಡು ಏನಾದ್ರು ಬೇರೆ ಪ್ಲೇಸಸ್ ನೋಡೋಣ ಅಂತ ಪ್ಲಾನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು 2 hours ಡಿಲೇ ಆಗ್ಬಿಟ್ಟಿದೆ. ಸೊ ರಾಕ್ಸ್, ಈ ಉತ್ತರ ಪ್ರದೇಶಲ್ಲಿ ಎಷ್ಟು ಟಾರ್ ರಾಕ್ಸ್ ಇದೆ ಅಂದ್ರೆ ಅದೂನು ಬ್ಲ್ಯಾಕ್. ನಾವು ಒಳಗಡೆ ಹೋಗುವಾಗ ಒಂದು ನೋಡಿದೆ, ತಿಂಡಿ ಮಾಡ್ಕೊಂಡು ಬರೋಷ್ಟು ಇವಾಗ ಇನ್ನೊಂದು ನೋಡಿದೆ. ನೈಸ್. ಸೊ మరి ಏನಾಗುತ್ತೆ ಏನು ಎತ್ತ ಅಂತ ನಿಖಿಲ್ ಅವರು ಅಪ್ಡೇಟ್ ಕೊಡ್ಬೇಕು. ಕ್ಯಾ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ತಗೊಬಿಡಿ ನನ್ ಬರ್ಡೇ. ಎಲ್ಲ ಬೇಸ್ ವೇರಿಯಂಟ್ ಇರೋದು ಎಲ್ಲರ ಹತ್ರನೂ ಇಲ್ಲಲ್ಲ. ಟಾಪ್ ವೇರಿಯಂಟ್ ಎಲ್ಲೂ ನೋಡ್ಲಿಲ್ಲ, ಒಂದು ನೋಡ್ಲಿಲ್ಲ. ಅಂಡ್ ಇನ್ನೆರಡು ದಿನದಲ್ಲಿ ನಮ್ ನಿಶಾ ಅಕ್ಕನ್ ಬರ್ತಡೇ. ಏನ್ ಮಾಡೋದು, ನಾವಿನ್ನೂ ಇಲ್ಲೇ ಇದೀವಿ. ಏನು ಪ್ಲಾನ್ ಮಾಡಿಲ್ಲ ಈ ಸಲ. ಸೊ ಪ್ಲಾನ್ ಮಾಡಿ ಚೆನ್ನಾಗಿ ಮಾಡ್ಬೇಕು ಈ ವರ್ಷ. ಮೊದಲನೇ ವರ್ಷ ಅತ್ತಿಗೆ ಆಗಿ ಸೆಲೆಬ್ರೇಟ್ ಮಾಡಿಸ್ತಾ ಇದೀನಿ. ಸೊ ಸ್ಪೆಷಲ್ ಆಗಿರ್ಬೇಕು ಈ ಸಲ. ಈ ವಿಡಿಯೋ ನೋಡ್ಕೊಂಡು ಇಮ್ಯಾಜಿನ್ ಮಾಡ್ಕೊತಿರ್ತಾಳೆ ಹೌದಾ ಅಂತ. ಸೊ ತಡ ಮಾಡಕ್ ಬೇಡ, ಕಮ್ ಲೆಟ್ಸ್ ಗೋ. ಕ್ಯಾಬ್ ಮಾಡ್ಕೊಂಡು ಬಂದಿದ್ದೀವಿ. ಈ 2 ಬ್ಯಾಗನ್ನು ನಾವು ಕೊರಿಯರ್ ಮಾಡಕ್ ಬಂದಿದ್ದೇವೆ DTDC ಇನ್ ಆಗ್ರಾದಲ್ಲಿ. ಆ್ಯಂಡ್ ಈ ಬ್ಯಾಗಲ್ಲೂ ಇದೆ. ಬಟ್ ವಿಲ್ ಸಿ ಎಷ್ಟು ಬರುತ್ತೆ ತೂಕ ನೋಡ್ಬಿಟ್ಟು ಹೇಳಿ. ಎಷ್ಟು ಅಂತ, ಎಷ್ಟಾಗುತ್ತೆ ಅಂತ, ಕೆಜಿಗೆ ಇಷ್ಟು ಅಂತ ಏನು ಹೇಳಿಲ್ಲ ಅವರು. ಗ್ರಾಮಿಗೆ ಜಾಸ್ತಿ, 1 kg ಜಾಸ್ತಿ, 10 kgಗೆಲ್ಲ ಕಡಿಮೆ ಆಗ್ತಾ ಇರ್ತದೆ. ಕೆಜಿ ಜಾಸ್ತಿ ಆದಷ್ಟು ಕೆಜಿಗೆ ಕಡಿಮೆ ಆಗ್ತಾ ಇರುತ್ತೆ ಪ್ರೈಸ್. ಪಾಪ ಈ ಅಣ್ಣ ನಮ್ಮನ್ನ ಕರ್ಕೊಂಡು ಬಂದಿರೋದು. ಹಾಯ್ ಬೋಲೋ. ಎಷ್ಟಿದೆ? 10. 4 kg ಹಾಕಿ ಎಲ್ಲ ಕಂಪ್ರೆಸ್ ಮಾಡಿ ತುಂಬಾ ಹಾಕ್ಬಿಟ್ರು ಗೈಸ್. ಹಿಂಗಾಯ್ತು 2 ಬ್ಯಾಗ್ ಸೇರಿ. ಖುಷಿ ಯಾರಿಗೆ ಬೇಡ. ಸೊ ಈಗ ರೂಮ್ ಮಾಡಿದೀವಿ. ಇದು ಹೋಟೆಲ್ ಡಿಲಕ್ಸ್ ಇನ್. ಸೊ ಲಗೇಜ್ ಎಲ್ಲ ಅನ್ಲೋಡ್ ಆಗ್ತಾ ಇದೆ. ಪಾಪ ಅಣ್ಣ ತಾಳ್ಮೆಯಿಂದ ನಮ್ಮ ಜೊತೆ ಇದ್ದು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಲಗೇಜಸ್ ಇವಾಗ ರೆಡಿ ಆಗಿ ಹೊರಡಬೇಕು ತಾಜ್ ಮಹಲ್ಗೆ. ಲೇಟ್ ಹಾಗೆ ಹೋಯ್ತು. टिकट ले लिया सर आपने?